ಅಂಬೇಡ್ಕರ್ ಜಯಂತಿ ಪೌರ ಕಾರ್ಮಿಕರಿಗೆ ಸನ್ಮಾನ. ನಗರದ ಮಹಾನಗರ ಪಾಲಿಕೆ ಸದಸ್ಯರಾದ ಗೋವಿಂದರಾಜು ಮನೆ ಹತ್ತಿರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಿನ್ನೆಲೆ ಪೌರ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮತ್ತು ತಮ್ಮ ವಾರ್ಡಿನಲ್ಲಿ ಬೆಳಗ್ಗೆ ಪ್ರತಿ ಮನೆಗೂ ತೆರಳಿ ಅಂಬೇಡ್ಕರ್ ಭಾವಚಿತ್ರವನ್ನ ನೀಡಿದರು. ಮಹಾನಗರ ಪಾಲಿಕೆ ಸದಸ್ಯರಾದ ಗೋವಿಂದರಾಜು ಅವರ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ 134ನೇ ಜಯಂತಿ ಹಿನ್ನೆಲೆ ನಗರ ಸ್ವಚ್ಛತೆ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಅಂಬೇಡ್ಕರ್ ಭಾವಚಿತ್ರದ ಫೋಟೋ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಈ ಸಂದರ್ಭದಲ್ಲಿ ಹಲವು ದಲಿತ ಮುಖಂಡರು ಉಪಸ್ಥಿತರಿದ್ದರು. ಪುತ್ಥಳಿಯಲ್ಲಿ ಮಾಲಾರ್ಪಣೆ ಮಾಡಿ ನಮ್ಮ ಮನೆಯಲ್ಲಿ ಭಾವಚಿತ್ರವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಕ್ಕಿ ಪೂಜೆ ನಿತ್ಯವಾಗಿ ವರ್ಷ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಮಾಡಿ ಇವತ್ತು ನಾನು ಕೂಡ 1000 ಫೋಟೋಗಳು ಭಾವಚಿತ್ರವನ್ನು ನಾವು ಅಂಬೇಡ್ಕರ್ ಅವ್ರದ್ದು ಕೊಟ್ಟೀನಿ. ಡಾಕ್ಟರ್ ಅಂಬೇಡ್ಕರ್ ಅವರು ಭಾವಚಿತ್ರವನ್ನು ಕೊಟ್ಟಿನಿ. ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಅವರು ದೇವಸ್ಥಾನನೇ ಕಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೂಡ ದೇವಸ್ಥಾನವನ್ನು ಕಟ್ಟಬೇಕು. ಅದೇ ರೀತಿಯಾಗಿ ಎಲ್ಲ ಮನೆಯಲ್ಲಿ ಇದು ಜಾತಿ ಭೇದ ಇಲ್ಲದಂಗೆ ಎಲ್ಲ ಮನೆಯಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನು ಇರಬೇಕು ಹೇಳಿ ನನ್ನಲ್ಲಿ ವಿನಂತಿ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಮನೆಗಳಲ್ಲಿ ಭಾವಚಿತ್ರವನ್ನು ಹಾಕಬೇಕು. ನನಗೆ ಕರೆ ಮಾಡಿರಿ, ನಿಮ್ಮ ಮನೆಗೆ ತಲುಪಂಥ ಕೆಲಸ ಮಾಡ್ತೀನಿ. ಫೋಟೋ ಬೇಕಂದ್ರೆ ನನಗೆ ಫೋನ್ ಮಾಡಿದರೆ ನಮ್ಮ MJ ಟೀಮ್ ಬಂದು ನಿಮ್ಮ ಮನೆಗೆ ಕೊಡೋಂಥ ಕೆಲಸ ಮಾಡ್ತೀವಿ. ಸರ್, ಪೌರ ಕಾರ್ಮಿಕರಿಗೆ ಎಲ್ಲ ಫೋಟೋವನ್ನು ಕೊಟ್ಟೀನಿ, ಮತ್ತು ಸೀರೆ ಕೊಟ್ಟಿವಿ, ಒಂದು ಸನ್ಮಾನ ಮಾಡಿವಿ. ಸನ್ಮಾನ ಏನಂದರೆ ಸರ್, ಇವರೆಲ್ಲ ಇವ್ರ ಜೊತೆದಲ್ಲಿ ಗೊತ್ತಾಗಬೇಕು ಸರ್. ನಾನು ಕೂಡ ಕಾಲುವೆಲ್ಲಿ ಹೇಳಿದ್ರೆ ಇವ್ರ ಜೊತೆ ಕೆಲಸ ಮಾಡೀನಿ. ಯಾಕಂದರೆ ಪಾಪ ಇವರು ಸ್ವಲ್ಪ ಜನ ಇದ್ದಾರೆ, ಯಾರೋ ಒಂದು 5 to 10% ಹತ್ರ ಕೂಡ ತೊಗೊಳಂಗಿಲ್ಲ ಇವ್ರನ್ನ. ಯಾಕಂದರೆ ಅದು ಗೊತ್ತಾಗಬೇಕು. ಇವರು ಸೇವೆ ಮಾಡಿದ್ರೆ ಮಾತ್ರ ನಮ್ಮದೆಲ್ಲ ಕ್ಲೀನಾಗಿರ್ತದೆ. ಇವ್ರ ಸೇವೆಯನ್ನು ಗುರುತಿಸಬೇಕು, ಇವ್ರ ಮಧ್ಯದಲ್ಲಿ ಇರಬೇಕು. ಇವರೆಲ್ಲ ನಾನು ಒಂದೇ ಮಾಡಿನಂತಲ್ಲ, ನಾನು ಅನ್ನೋದಕ್ಕನ್ನ ಬಗ್ಲಿಕ್ಕೆ ಬಿಟ್ಟು ಎಲ್ಲರೂ ಇದೇ ರೀತಿಯಾಗಿ ಮಾಡಬೇಕು. ಕೈ ಮುಗಿದು ಕೇಳ್ಕೊತೀನಿ. ಅವ್ರು ಕೂಡ ನಮ್ಮಂಗೆ ಎಲ್ಲರೂ ಮಾಡಬೇಕು, ನಮ್ಮ ಜೊತೆಗೆ ಇರಬೇಕಂತೇಳಿ ಕೂಡ ವಿನಂತಿ ಮಾಡ್ತೀನಿ. ನಮಗೆ ವರ್ಷ ನಮಗೆ ದಸರಾ ಹಬ್ಬಕ್ಕೆ ನಮ್ಮ ಅಣ್ಣವ್ರು ನಮ್ಮ ತವ್ರ ಮನೆ ಇದ್ದಂಗೆ ನಮ್ಮ ಅಣ್ಣವ್ರ ಮನೆಯಿಂದ ನಾವು ಸೀರೆ ತಗೊಂಡು ಹೋಗ್ತಾ ಇದ್ದೀವಿ ಸರ್. ನಾವು ಈ ವರ್ಷ ನಮ್ಮನ್ನು ಗುರುತಿಸಿ ನಮ್ಮನ್ನು ಒಂದಲ್ಲಿ ಈ ಜನರಲ್ಲಿ ಈ ಸಮಾಜದಲ್ಲಿ ಒಬ್ಬರು ಅಂತೇಳಿ ನಾವು ನಮ್ಮನ್ನು ಪ್ರತ್ಯೇಕವಾಗಿ ಇವತ್ತು ನಮ್ಮನ್ನು ಕರೆಗಳಿಸಿ ಇಲ್ಲಿ ನಮ್ಮನ್ನು ಸನ್ಮಾನ ಮಾಡಿದರೆ ಅದಕ್ಕೆ ತುಂಬ ಸಂತೋಷ ಆಗ್ತಿದೆ ಸರ್ ನಮಗೆ.